ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆಯೇ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಕೂಡ ಇದೆ, ನೋಡೋಣ ಬನ್ನಿ. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇದು. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಏನೋ ರಿಗಾರ್ಡಿಂಗ್ ಫೆಡರಲ್ ರಿಸರ್ವ್ ಫೆಡ್ ಚೇರ್ಪರ್ಸನ್ ಬಗ್ಗೆ. ಆಮೇಲೆ ಲೇಟ್ ನೈಟ್ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ನಾನು ರಿಗಾರ್ಡಿಂಗ್ ಫೆಡರಲ್ ರಿಸರ್ವ್ ಏನು ಅಪ್ಡೇಟ್ ಬಂದಿತ್ತು ಅದೆಲ್ಲ. ಓಕೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಅದ್ರ ಪ್ರಕಾರನೇ ಗ್ಯಾಪ್ ಅಪ್ ಕೂಡ ಆಯಿತು, ಆದರೆ ಸಸ್ಟೇನ್ ಆಗಲಿಲ್ಲ. ಓಕೆ, ಏನಕ್ಕೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್. ನಿನ್ನೆ ಯಾರ್ಯಾರು ಬೈ ಮಾಡಿರ್ತಾರೆ, ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಕಾಲ್ ಬೈ ಮಾಡಿರ್ಬೋದು, ಅಥವಾ ಫ್ಯೂಚರ್ಸ್ ಮಾಡಿರ್ಬೋದು, ಅಥವಾ ಸ್ಟಾಕ್ಗಳಲ್ಲಿ ಆಪ್ಷನ್ಸ್ ಬೈ ಮಾಡಿರ್ಬೋದು. ಟೋಟಲಿ ಪೊಸಿಷನ್ಸ್ ನಿನ್ನೆದು ಯಾರ್ಯಾರ್ದಿರುತ್ತೆ ಅವ್ರು ಏನು ಮಾಡ್ತಾರೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ನೋಡಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾನ ಅಲ್ಲಿ ಪ್ರೆಷರ್ ಬೀಳುತ್ತೆ ಮಾರ್ಕೆಟ್ ಮೇಲೆ, ನ್ಯಾಚುರಲಿ ಫಾಲ್ ಆಗುತ್ತೆ, ಒಂದು ಕರೆಕ್ಷನ್ ಆಗುತ್ತೆ. ದಿಸ್ ಈಸ್ ಪ್ರಾಫಿಟ್ ಬುಕ್ಕಿಂಗ್ ಫಾಲ್ ಅಂತ ಹೇಳ್ಬೋದು. ಹೀಗಾಗಿ ಮಾರ್ಕೆಟ್ ಎಷ್ಟಕ್ಕೂ 25,030 ಓಪನ್ ಆಯಿತು, 25,030 ಓಪನ್ ಆಯಿತು. ಓಕೆ, ಅಲ್ಲಿಂದ 25,078 ಒಂದು ಹೈ ಟಚ್ ಆಯಿತು ನೋಡಿ. ಅಲ್ಲಿ ಕ್ಲಿಯರ್ ಕಟ್ ಒಂದು ರೆಸಿಸ್ಟೆನ್ಸ್ ಇದೆ, ಹೀಗಾಗಿ ಅಲ್ಲಿಂದ ಫಾಲ್ ಆಗ್ತಾ ಬಂತು ಮಾರ್ಕೆಟ್ ಕಂಟಿನ್ಯೂ. ಓಕೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾರ್ಯಾರು ನಿನ್ನೆ ಪೊಸಿಷನ್ ಇರುತ್ತೆ ಅವರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆ ಅರ್ನಿಂಗ್ ಇರುತ್ತೆ. ಅದರ್ವೈಸ್ 25,076 ಏನು ಅಲ್ಲಿಂದ ರಿಜೆಕ್ಷನ್ ಆಯಿತು, ಆ ಟೈಮ್ನಲ್ಲಿ ಅದನ್ನೇ ಸ್ಟಾಪ್ ಲಾಸ್ ಇಟ್ಬಿಟ್ಟು, ಯಾಕೆಂದರೆ ಒಂದು ಆಲ್ರೆಡಿ ಲೈನ್ ಇದೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಅಲ್ಲಿ ಒಂದು ಪುಟ್ ಬೈ ಮಾಡಿದರೆ ದೇ ಯೂಸ್ ಟು ಗೆಟ್ ಹ್ಯೂಜ್ ಮನಿ. ನೋಡಿ, ಹ್ಯೂಜ್ ಮನಿ ಆಲ್ಮೋಸ್ಟ್ ಆಲ್ ಒಂದು 100 ಪಾಯಿಂಟ್ಸ್ ಫಾಲ್ ಆಗಿದೆ. 24,956 ಲೋ ಫಾರ್ಮ್ ಆಗಿದೆ. ಓಕೆ, 24,956 ಲೋ ಫಾರ್ಮ್ ಆಗಿದೆ. ಹಾಗೆ ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, 24,950 ಹ್ಯೂಜ್ ರೆಸಿಸ್ಟೆನ್ಸ್ ಸಪೋರ್ಟ್ ಇದೆ ಅಂತೇಳಿ. 900 ಪ್ಲಸ್ 950 ಸಪೋರ್ಟ್ ಇರುತ್ತೆ, ಅದ್ರ ಕೆಳಗಡೆ 800 ಮತ್ತು 600 ಈ ಥರ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇದು ಏನಕ್ಕೆ ಸಪೋರ್ಟ್ ಆಗುತ್ತೆ ಅಂದರೆ ನ್ಯಾಚುರಲಿ 25,000 ದಾಟಿದ ನಂತರ ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ 24,950 ಮೇಜರ್ ಸಪೋರ್ಟ್ ಆಗಿ ಕನ್ವರ್ಟ್ ಆಯಿತು, ಅಲ್ಲಿಂದ ಅಪ್ಸೈಡ್ ಮೂವ್ ಆಯಿತು ಸ್ನೇಹಿತರೆ. ಇಲ್ಲಿ ಒಂದು ಸಿನಾರಿಯೋ ಫಾರ್ ಇಂಟ್ರಾಡೇ ಟ್ರೇಡರ್ಸ್, ಆಪ್ಷನ್ ಟ್ರೇಡರ್ಸ್ಗೆ ಏನು ಹೇಳ್ಬೋದು ಅಂದರೆ, ನಿನ್ನೆ ಯಾರ್ಯಾರು ಕಾಲ್ ಬೈ ಮಾಡಿರ್ತಾರ ಅವರು ಮಾರ್ಕೆಟ್ ಓಪನ್ ಆದ ತಕ್ಷಣ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಓಕೆ, ಸುಮ್ಮನೆ ಕೊಡಬೇಕು. ಇಲ್ಲ, ಇಲ್ಲಿ 25,076 ಏನು ಅಲ್ಲಿಂದ ರಿಜೆಕ್ಷನ್ ಆಯಿತು, ಅವಾಗ ಪುಟ್ ಬೈ ಮಾಡಿದರೆ ಆಟ್ ದ ಮನಿ ಇವತ್ತಿಂದಲ್ಲ ನೆಕ್ಸ್ಟ್ ವೀಕ್ ಒಂದು ಪ್ರೀಮಿಯಮ್ ಅನ್ನು ಬೈ ಮಾಡಿದರೆ ದೇ ಯೂಸ್ ಟು ಗೆಟ್ ಗುಡ್ ಮನಿ. ಓಕೆ, ಈ ಥರ ಒಂದು ಲಾಜಿಕ್ ಇದೆ. ಅದರ್ವೈಸ್ ಲಾಸ್ಟ್ ಮೂಮೆಂಟ್ನಲ್ಲಿ ನೋಡಿ ಕೆಳಗಡೆ. ಓಕೆ, ಲಾಸ್ಟ್ ಮೂಮೆಂಟ್ನಲ್ಲಿ ಮಾರ್ಕೆಟು ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ರಿಕವರಿ ಆಯಿತು. ಎಲ್ಲಿಂದ 24,956 ಚೆನ್ನಾಗಿ ರಿಕವರ್ ಆಯಿತು. ನಾವು 24,950 ಸ್ಟಾಪ್ ಲಾಸ್ ಇಟ್ಬಿಟ್ಟು ನೆಕ್ಸ್ಟ್ ವೀಕ್ದು ಪ್ರೀಮಿಯಂ ಬೈ ಮಾಡಿದರೆ ಆಪ್ಷನ್ನು ಅಲ್ಲಿ ಕೂಡ ಒಳ್ಳೆ ಪ್ರಾಫಿಟ್ ಸಿಗೋದು. ಈ ಥರ ಒಂದು 2 ರಿಂದ 3 ಸಿನೇರಿಯೋ 3 ಕಡೆ ಆಪ್ಷನ್ಗೆ ಟ್ರೇಡರ್ಸ್ಗೆ ಅವಕಾಶ ಸಿಕ್ಕಿದೆ. ಬಟ್ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಫೇಸ್ ಆಗಿದೆ, ಅದಕ್ಕೆ ಇಲ್ಲಿ ಕ್ಲಿಯರ್ ಕಟ್ ಸಪೋರ್ಟ್ ನಿಂದ ರಿಕವರಿ ಆಗಿದೆ. ಹೀಗಾಗಿ ಸಪೋರ್ಟ್ ರೆಸಿಸ್ಟೆನ್ಸು ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ. ಹಾಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎಲ್ಲದರಲ್ಲೂ ಕೂಡ ಒಂದು ಸಪೋರ್ಟ್ ರೆಸಿಸ್ಟೆನ್ಸು ತುಂಬ ಪ್ರಮುಖವಾಗಿರ್ತವೆ. ಇಂಟ್ರಾಡೇದಲ್ಲಿ 5 ಮಿನಿಟ್ಸು, 15 ಮಿನಿಟ್ಸು, 30 ಮಿನಿಟ್ಸ್, ಅವರ್ಲಿ ಇವೆಲ್ಲ ಒಂದು ನೋಡಬೇಕಾಗುತ್ತೆ. ಆದರೆ ಡೈಲಿ ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಡೈಲಿ ಚಾರ್ಟು, ವೀಕ್ಲಿ ಚಾರ್ಟು ಈ ಥರ ನೋಡಬೇಕಾಗುತ್ತೆ. ಇಲ್ಲಪ್ಪ ನಾವು 1 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ವೀಕ್ಲಿ, ಮಂತ್ಲಿ, ಇಯರ್ಲಿ ಈ ಥರ ಎಲ್ಲ ಚಾರ್ಟ್ಗಳನ್ನು ನೋಡಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ಅವರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅವರ್ ಸ್ಟ್ರಾಟಜಿ. ಪ್ಯೂರ್ಲಿ ನಾವು ಆಪ್ಷನ್ ಟ್ರೇಡ್ ಮಾಡೋದ್ರಿಂದ, ಇಂಟ್ರಾಡೇಲಿ ಆಪ್ಷನ್ಸನ್ನು ಬೈ ಮಾಡ್ತಾ ಇರೋದ್ರಿಂದ ವಿ ಆರ್ ಆಪ್ಷನ್ ಟ್ರೇಡರ್ಸ್. ಅದಕ್ಕೋಸ್ಕರ ನಾವೇನು ಮಾಡಬೇಕು, 5 ಮಿನಿಟ್ಸ್ ಚಾರ್ಟು, 15 ಮಿನಿಟ್ಸ್, 30 ಮಿನಿಟ್ಸ್ ನೋಡಿದರೆ ಚೆನ್ನಾಗಿರುತ್ತೆ. ಬಟ್ ಟ್ರೇಡ್ ಮಾಡುವಾಗ ಒಂದು 5 ಮಿನಿಟ್ಸನ್ನು ಇಟ್ಕೊಂಡು ಮಾಡಿದರೆ ಕಂಫರ್ಟೇಬಲ್ ಆಗಿರುತ್ತೆ. ಇದು 5 ನಿಮಿಷದ್ದು ನೋಡಿ, ಇದು ಕ್ಲಿಯರ್ ಕಟ್ ಹೇಳುತ್ತೆ. ಓಕೆ, ಇನ್ನು ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ಇವತ್ತಿನ ನೋಡಿ 25,075 ಏನು
ಮಾರ್ಕೆಟ್ ರಿಜೆಕ್ಷನ್ ಆಯಿತು, ಅದು ಫಾಲ್ ಅಲ್ಲ ಸ್ನೇಹಿತರೆ, ಅದು ಒಂದು ಚಿಕ್ಕ ಒಂದು ಏನನ್ಬೋದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಆಗಿರುತ್ತೆ, ಯಾಕಂದರೆ ಸಾಕಷ್ಟು ದುಡ್ಡುಗಳ ಒಂದು ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವರು ನ್ಯಾಚುರಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆಮೇಲೆ 25,000 ಒಂದು ಮೇಜರ್ ಒಂದು ಬಿಗ್ ರೌಂಡ್ ಫಿಗರ್ ಅದು. ಹೀಗಾಗಿ ನ್ಯಾಚುರಲಿ ಅಲ್ಲಿ ಇವತ್ತು ಎಷ್ಟಿತ್ತು, 3 ಕೋಟಿ ಜನ ಕಾಲ್ ರೈಟರ್ಸ್ ಇದ್ರು. 3.7 crores ಕಾಲ್ ರೈಟರ್ಸು. ಹಾಗೆ ಪುಟ್ ರೈಟರ್ಸ್ ಕೂಡ 25,000ರಲ್ಲಿ 3 ಕೋಟಿ ಪುಟ್ ರೈಟರ್ಸ್ ಇದ್ರು. ಹೀಗಾಗಿ ಟಗ್ ಆಫ್ ವಾರ್ ನಡೆಯುತ್ತೆ ಅಂತ ಹೇಳಿದ್ದೆ ನೋಡಿ. ನ್ಯಾಚುರಲಿ ಅಪ್ಸೈಡ್ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಬಿಕಾಸ್ ಆಫ್ ಕಾಲ್ ರೈಟರ್ಸು ಅಲ್ಲಿಂದ ಮತ್ತೆ ಅದು ಅವ್ರು ಏನು ಮಾಡಿದ್ರು, ಕೆಳಕ್ಕೆ ತಳ್ಳಿದ್ರು ಮಾರ್ಕೆಟನ್ನು. ಎಲ್ಲಿವರೆಗೆ 25,000 ಕೆಳಗಡೆ. ಅವಾಗ ಪ್ರೀಮಿಯಂ ಡಿಕೆ ಆಗುತ್ತೆ ನ್ಯಾಚುರಲಿ 25,000ದ್ದು. ಅವಾಗ ಪ್ರಾಫಿಟ್ ಬುಕ್ ಮಾಡ್ಕೊತಾರೆ. ಮತ್ತೆ ಏನಾಗುತ್ತೆ, ಪುಟ್ ರೈಟರ್ಸು ಕೆಳಗೆ ಅವಾಗ 24,956 ಬಂತು, ಅಲ್ಲಿಂದ ಅವರು ಮೇಲಕ್ಕೆ ತಳ್ತಾರೆ. 25,000 ದಾಟಿದ ನಂತರ ಅವರು ಕೂಡ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಇಬ್ಬರಿಗೆ ಅನ್ಯಾಯವಾಗದೇನೆ ಏನಾಗುತ್ತೆ, 25,010ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಹೀಗಾಗಿ ಕಾಲ್ ರೈಟರ್ಸು ಮತ್ತೆ ಪುಟ್ ರೈಟರ್ಸ್ ಇಬ್ಬರು ಕೂಡ ಪ್ರಾಫಿಟ್ ನಲ್ಲಿ ಇರ್ತಾರೆ. ಲಾಸ್ ಆಗೋದು ಯಾರಿಗೆ, ನಮ್ಮಂತ ಆಪ್ಷನ್ ಬಾಯರ್ಸ್ಗೆ ಮಾತ್ರ. ಆಪ್ಷನ್ ಸೆಲ್ಲರ್ಸ್ಗೆ ಲಾಸ್ ಆಗಲ್ಲ. ಎಂಥದೇ ಮಾರ್ಕೆಟ್ ಇರಲಿ 100ರಲ್ಲಿ 90 ಟೈಮ್ಸ್ ಲಾಸ್ ಆಗಲ್ಲ, 10 ಟೈಮ್ಸ್ ಲಾಸ್, 10% ಲಾಸ್ ಆಗೋ ಚಾನ್ಸ್ ಇರುತ್ತೆ. 90% ನಮಗೆ ನಾಲೆಜ್ ಇಲ್ಲ ಅಂದ್ರೂ ಕೂಡ ದುಡ್ಡಿದೆ, ಜಾಸ್ತಿ ದುಡ್ಡಿದೆ ಕೋಟಿಗಟ್ಟಲೆ ಅಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಅದರಲ್ಲಿ ಲಾಸ್ ಆಗೋ ಪ್ರೊಬ್ಯಾಬಿಲಿಟೀಸ್ ತುಂಬಾನೇ ಕಡಿಮೆ, ತುಂಬ ಕಡಿಮೆ. ಹೀಗಾಗಿ ಸಾಕಷ್ಟು ಜನ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ. ಅದನ್ನೇ ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಅಂತ ಕರೆಯೋದು. ಈಗ ಸೆಬಿ ಕೂಡ ಹೊಸದಾಗಿ ಒಂದು ರೂಲ್ಸ್ ತರೋ ಪ್ರಯತ್ನ ನಡೀತಾ ಇದೆ. ನಿನ್ನೆ ಇವತ್ತು ಲೇಟೆಸ್ಟ್ ಆಗಿ ಮಾರ್ಕೆಟ್ನಲ್ಲಿ ಬರ್ತಾ ಇದೆ, ನೋಡಬೇಕು. ಅದ್ರ ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ ನನಗೆ. ಆದರೆ ಒಂದು ರಿಗಾರ್ಡಿಂಗ್ F&O ಟ್ರೇಡರ್ಸ್ಗೆ ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಲಾಟ್ ಸೈಜ್ ಜಾಸ್ತಿ ಮಾಡೋದು, ಹಾಗೆ ಏನು ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಇದ್ರು ಸೆಲ್ ಮಾಡ್ತಾ ಇದ್ರು ಫ್ಯೂಚರ್ಸು, ಅದೆಲ್ಲ ಅವ್ರಿಗೆ ಜಾಸ್ತಿ ಒಂದು ದುಡ್ಡನ್ನು ಪ್ಲಜ್ ಮಾಡಲಿಕ್ಕೆ ತಮ್ಮ ಅಕೌಂಟ್ನಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ಸ್ ಇವೆ. ಡೀಟೇಲ್ಸ್ ನೋಡೋಣ, ಒಂದಿನ ಅದ್ರ ಬಗ್ಗೆನೂ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲ ಬೇರೆದವರು ಮಾಡ್ತಿರ್ತಾರೆ, ನಾವು ವಾಚ್ ಮಾಡ್ಬೋದು ನೀವು. ಓಕೆ, ನಾನು ಕೇವಲ ಆಪ್ಷನ್ ಟ್ರೇಡಿಂಗು ಸ್ಟಾಕ್ಸ್ ಕವರೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಡೈಲಿ ಚಾರ್ಟ್ ಏನು ಹೇಳುತ್ತೆ, ಡೈಲಿ ಚಾರ್ಟ್ ನೋಡಿ, ನಮಗೆ ಇದ್ರ ಮೇಲ್ಗಡೆ 25,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ, 24,980 ಇತ್ತು ಲೈನ್ ನಾವು ಡ್ರಾ ಮಾಡಿದ್ದು. 25,000 ಎಬೋವ್ ಕ್ಲೋಸ್ ಆಗಿದ್ದೀರಾ, ದಿಸ್ ಈಸ್ ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್ ಅಂತ ಹೇಳ್ಬೋದು. ಏನಕ್ಕೆಂದರೆ 25,000 ಅಂತಕ್ಕಂಥದ್ದು ಒಂದು ರೌಂಡ್ ಫಿಗರು, ಅದು ಮೇಜರ್ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಸೈಕಾಲಜಿ ಮೇಲೆ. ಓಕೆ, ಹೇಗೆ ಅಂದರೆ ಕಾಲ್ ರೈಟರ್ಸ್ ಆಗಿರ್ಬೋದು, ಪುಟ್ ರೈಟರ್ಸ್ ಆಗಿರ್ಬೋದು, ಬಾಯರ್ಸು ಸೆಲ್ಲರ್ಸ್ ಇಬ್ಬರಿಗೂ ಒಂದು ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಸೈಕಾಲಜಿ ಮೇಲೆ. ಹೀಗಾಗಿ ಅಪ್ಸೈಡ್ ಮೂವ್ ಆಗೋ ಚಾನ್ಸು ತುಂಬಾ ಇದೆ ನಾಳೆ ಕೂಡ. ಆಮೇಲೆ ಕಂಟಿನ್ಯೂಸ್ ಆಗಿ ಇಟ್ ಮೇ ಮೂವ್ ಟುವರ್ಡ್ಸ್, ನಾಳೆ ಒಂದಿನ ಇದೆ ಈ ವಾರದ್ದು, ನೆಕ್ಸ್ಟ್ ಈ ವಾರ ಮತ್ತು ನೆಕ್ಸ್ಟ್ ವೀಕ್ ಸೇರಿಸಿದ್ರೆ 25,500ವರೆಗೆ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ ನೆಕ್ಸ್ಟ್ ವೀಕ್ ಒಳಗಡೆ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ಪ್ರೆಸೆಂಟ್ ನಾಳೆಗೆ ನೋಡೋದಾದ್ರೆ ನಾವು 25,000 ಫಸ್ಟ್ ಸಪೋರ್ಟು. ಓಕೆ, ಮೇಜರ್ ಸಪೋರ್ಟ್ ಇರುತ್ತೆ. ಅದ್ರ ಕೆಳಗಡೆ ಬಂದರೂ ಕೂಡ ನ್ಯಾಚುರಲಿ ಎಟ್ ದ ಎಂಡ್ ಆಫ್ ದ ಡೇ ಮತ್ತೆ ಮೇಲ್ಗಡೆ ಪುಷ್ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಬಾಟಮ್ ಫಿಶಿಂಗ್ ಅನ್ನ ಟ್ರೈ ಮಾಡಿ. ಕೆಳಗಡೆ ಮೂವ್ ಆತಂದ್ರೆ ನೋಡಿ, ಇವತ್ತು 24,956ಕ್ಕೆ ಬಂದಿತ್ತು. ಆ ಟೈಮ್ನಲ್ಲಿ ಸಾಕಷ್ಟು ಜನ ಏನು ಮಾಡಿರ್ತಾರೆ, ಬ್ಲೈಂಡ್ ಆಗಿ ಪುಟ್ ಬೈ ಮಾಡಿರ್ತಾರೆ, ಲಾಸ್ ಆಗಿರುತ್ತೆ. ಸಪೋರ್ಟ್ ಅವ್ರು ಏನಾದರೂ ಸಪೋರ್ಟ್ ನೋಡಿದ್ರೆ ಕಾಲ್ ಬೈ ಮಾಡಿದ್ರೆ ಅವ್ರಿಗೂ ಕೂಡ ಪ್ರಾಫಿಟ್ನಲ್ಲಿರೋದು. ಮತ್ತು ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,870 ಇದೆ. ಓಕೆ, 24,870 ಮೇಜರ್ ಸಪೋರ್ಟ್. ಇನ್ನು ಅಪ್ಸೈಡು 24,130 ಫಸ್ಟ್ ರೆಸಿಸ್ಟೆನ್ಸ್. ಅದನ್ನು ಕ್ರಾಸ್ ಆಯ್ತಂದ್ರೆ ಮತ್ತೆ 200 ಎಬೋವ್ ಹೋಗುತ್ತೆ. ವೀಕ್ಲಿ ಚಾರ್ಟು ಏನು ಹೇಳುತ್ತೆ, ವೀಕ್ಲಿ ಚಾರ್ಟ್ ನೋಡಿ, ಇದು 4ನೇ ತಾರೀಕಿಂದು ರಿಸಲ್ಟ್ ಬಂದಿದ್ದು, ಹೇಗೆ ಮೂವ್ ಆಗಿದೆ ನೋಡಿ. ಓಕೆ, ದಿಸ್ ಇಸ್ ದ ಬ್ಯೂಟಿ ಆಫ್ ಚಾರ್ಟ್ ರೀಡಿಂಗ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 4ನೇ ತಾರೀಕಿಂದು ಒಂದು ಬಾಡಿದು ಲೋ ಇದು 23,500 ಅಲ್ಲಿ ಬರುತ್ತೆ. 24,300ರಲ್ಲಿ ಯಾರ್ಯಾರು 4ನೇ ತಾರೀಕಿಗೆ ಸಪೋಸ್ ಇಲ್ಲಿ ಲೋ ಫಾರ್ಮದಾಗಂತೂ ಬಾಯ್ ಮಾಡಿದವರು ಸಿಕ್ಕಾಪಟ್ಟೆ ದುಡ್ಡು ಕ್ರಿಯೇಟ್ ಮಾಡಿರ್ತಾರೆ. ನಿಫ್ಟಿ ಬೇಡಪ್ಪ, ನಿಫ್ಟಿ ETF ಬೈ ಮಾಡಿದ್ರು ಕೂಡ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ.
ಕೇವಲ 1.5 ತಿಂಗಳಿನಲ್ಲಿ ನೋಡಿ 21,700 600 700ರಲ್ಲಿ ಲೋ ಫಾರ್ಮ್ ಆಗಿತ್ತು 4ನೇ ತಾರೀಕಿಗೆ. ಹೀಗಾಗಿ ಅಲ್ಲಿಂದ 25,000 ಅಂದರೆ ಆಲ್ಮೋಸ್ಟ್ ಆಲ್ 4,500 ಪಾಯಿಂಟು ಕೇವಲ 1.5 ತಿಂಗಳಲ್ಲಿ. ಅದನ್ನು ನಾವು ETF ನಲ್ಲಿ ಹೂಡಿಕೆ ಮಾಡಿದರೆ ETF ಓಕೆ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೂಲ್ ಅಂತ ಹೇಳ್ಬೋದು. ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದು ಹೇಗಂದರೆ ಮಾರ್ಕೆಟು ನಿಫ್ಟಿ ETF ಅಂತ ಇರುತ್ತೆ ಸ್ನೇಹಿತರೆ, ವಾಚ್ ಮಾಡಿ. ಇಲ್ಲ ಅದ್ರ ಬಗ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಹೂಡಿಕೆ ಮಾಡಲಿಕ್ಕೆ ಅದ್ರ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ಪೆಷಲಿ ETF ನಿಫ್ಟಿ ETF ಆಗಿರ್ಬೋದು, ಬೇರೆ ಒಂದು ETF ಕವರ್ ಮಾಡ್ತೀನಿ, ಅದರದ್ದೇ ವಿಡಿಯೋ ಮಾಡ್ತೀನಿ. ನಾವು ಮಾರ್ಕೆಟ್ ಫಾಲ್ ಆದಾಗ ETF ನಿಫ್ಟಿ ETF ಅಂತ ಇರುತ್ತೆ, ಅದನ್ನು ಬಾಯ್ ಮಾಡಿದರೆ ಸ್ಟಾಕ್ಸ್ ಹೇಗೆ ಬಾಯ್ ಮಾಡ್ತೀವಿ ಅದೇ ಥರನೇ ಅದು ಕೂಡ ಬಾಯ್ ಮಾಡ್ತಾ ಹೋದರೆ ಅದು ಒಂದು ಕಂಪೌಂಡಿಂಗ್ ಥರ ವರ್ಕ್ ಮಾಡುತ್ತೆ, ಕಂಪೌಂಡಿಂಗ್ ಮನಿ ಥರ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್. ಅದು ಇತ್ತೀಚೆಗೆ ತುಂಬ ಜನನೇ ETF ನಲ್ಲಿ ಒಂದು ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಓಕೆ, ಇನ್ನು ವೀಕ್ಲಿ ಚಾರ್ಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ವಾರದ್ದು ಕ್ಲೋಸ್ ಆಗುತ್ತೆ ನಾಳೆಗೆ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ನಾಳೆನೂ ಮೋಸ್ಟ್ ಪ್ರಾಬಬ್ಲಿ ಅಪ್ಸೈಡ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ನಾನು ಇವತ್ತು 25,150 ಹೋಗ್ಬೋದು, ರೀಚ್ ಆಗ್ಬೋದು ಅಂದ್ಕೊಂಡಿದ್ವಿ. ನಿನ್ನೆ ಪ್ರೆಡಿಕ್ಟ್ ಕೂಡ ಮಾಡಿದ್ವಿ ನಾವು, ಆದರೆ 25,075ರಲ್ಲೇ ರಿಜೆಕ್ಷನ್ ಆಗಿದೆ ಡ್ಯೂ ಟು ಹೆವಿ ಕಾಲ್ ರೈಟರ್ಸ್ ಆ್ಯಂಡ್ ಪುಟ್ ರೈಟರ್ಸ್ ಅಂತ ಹೇಳ್ಬೋದು. ನಾಳೆ ಮೋಸ್ಟ್ ಪ್ರಾಬಬ್ಲಿ ನಂಗೆ ತಿಳಿಮಟ್ಟಿಗೆ 25,130 ಕ್ರಾಸ್ ಆಗೋ ಚಾನ್ಸ್ ಇದೆ. ಅಪ್ಸೈಡ್ ಏನು ಫಸ್ಟ್ ರೆಸಿಸ್ಟೆನ್ಸ್ ಇದೆಯಲ್ಲ ಅಲ್ಲಿವರೆಗಂತೂ ಮೂವ್ ಆಗುತ್ತೆ, ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು. ಓಕೆ, ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಇವತ್ತು ಕಂಪ್ಲೀಟ್ ರೇಂಜ್ ಬೌಂಡು ಅಂದರೆ ಅಫ್ಕೋರ್ಸ್ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು, ಆದರೆ ಅಲ್ಲಿಂದ ರಿಜೆಕ್ಷನ್ ಆಗಿದ್ದಕ್ಕೆ ನೋಡಿ ಕೇವಲ 10 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಅಂದರೆ ಇಟ್ ಈಸ್ ಟೆಲ್ಲಿಂಗ್ ದ್ಯಾಟ್ ನನಗನ್ಸುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬಿರುಗಾಳಿ ಬರೋದಕ್ಕಿಂತ ಮುಂಚೆ ಒಂದು ತಣ್ಣನೆ ಗಾಳಿ ಬಿಡ್ತಾ ಆ ಥರ ಆಗ್ತಾ ಇದೆ. ಮೋಸ್ಟ್ಲಿ ಒಂದು ಹೈಯರ್ ಒಂದು ರಿದಮ್ ಇದೆ ಇದರಲ್ಲಿ. ಮುಂದೆ ನಾಳೆ ನಾಡಿದ್ದು ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಹ್ಯೂಜ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರಿ. ಎಷ್ಟು ಇವತ್ತು ಓಪನ್ ಆಗಿದ್ದು 51,672 ಮಾರ್ಕೆಟ್ ಓಪನ್ ಆಯಿತು, ಅಲ್ಲಿಂದ ಅಪ್ಸೈಡ್ ಮೂವ್ ಆಯಿತು 51,877 ಒಂದು ಹೈ ಟಚ್ ಆಯಿತು. ಒಂದು ಸಲ ಅಲ್ಲ 2-3 ಕ್ಯಾಂಡಲ್ ಕಂಟಿನ್ಯೂ 51,900 ಕ್ರಾಸ್ ಆಗಲಿಕ್ಕೆ ಟ್ರೈ ಮಾಡಿತು, ಆದರೆ ಆಗಲಿಲ್ಲ. ನಿಫ್ಟಿ ಕೂಡ ಫಾಲೋ ಆಯಿತು, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಕೂಡ ಫಾಲೋ ಆಯಿತು. ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ HDFC ಬ್ಯಾಂಕ್ ಪಾಸಿಟಿವ್ನಲ್ಲಿತ್ತು, ಮೋರ್ ದೆನ್ 1%. ನಾನು ಅಂದ್ಕೊಂಡಿದ್ದೆ 52,000ವರೆಗೆ ಬರ್ಬೋದು, ದಾಟ್ಬೋದು ಅಂತ. ಯಾವಾಗ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು ನೋಡಿ ಫಾಲ್ ಆಗ್ತಾ ಬಂತು ಮಾರ್ಕೆಟ್ ಕಂಟಿನ್ಯೂ. ತಿರುಗಿ ಅಪ್ಸೈಡ್ ಮೂವ್ ಆಗಲೇ ಇಲ್ಲ. ಇಲ್ಲೊಂದು ಸ್ವಲ್ಪ ಹೊತ್ತು ರೇಂಜ್ ಬೌಂಡು ಆಗಿಬಿಟ್ಟು ಮತ್ತೆ ಫಾಲ್ ಆಯಿತು, ಕಂಟಿನ್ಯೂ ಫಾಲ್ ಆಗ್ತಾ ಬಂದು 51,446 ಒಂದು ಲೋ ಫಾರ್ಮ್ ಆಗಿದೆ. ಎಕ್ಸಾಕ್ಟ್ಲಿ ಒಂದು ಸಪೋರ್ಟ್ ಲೈನ್ ಇದೆ ನೋಡಿ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾವೆ ನೋಡಿ. ನೀವು ಕೂಡ ಸ್ಟಡಿ ಮಾಡಿ ಸ್ನೇಹಿತರೆ. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಸಪೋರ್ಟ್ ಲೈನ್ ಇದೆ, ಅಲ್ಲಿಂದ ಅಪ್ಸೈಡ್ ಮೂವ್ ಆಗಿದೆ. ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ಕೆಳಗಡೆ ಬಂದಿದೆ. ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿಂದ ಮೇಲೆ ಹೋಗಿದೆ. ಓಕೆ, ಈ ಥರ ಒಂದು ಬಿಹೇವ್ ಮಾಡ್ತಾ ಇರುತ್ತೆ ಇಂಟ್ರಾಡೇದಲ್ಲಿ ಚಾರ್ಟು, ಕ್ಯಾಂಡಲ್ಸು, ಅದು ಸಿನಾರಿಯೋ ಆ ಥರ ಇರುತ್ತೆ. ನಾವು ಅದನ್ನು ಕ್ಲೋಸ್ ಆಗಿ ಸ್ಟಡಿ ಮಾಡಿದರೆ ಅಫ್ಕೋರ್ಸ್ ಹೇಳೋದು ಸುಲಭ, ಮಾರ್ಕೆಟು ಲೈವ್ ಆಗಿ ಟ್ರೇಡ್ ಮಾಡೋ ಟೈಮ್ನಲ್ಲಿ ತುಂಬಾ ಟಫ್ ಇರುತ್ತೆ, ಐ ಅಗ್ರಿ. ಆದರೂ ಕೂಡ ನಾವು ತಾಳ್ಮೆಯಿಂದ ಸ್ವಲ್ಪ ಡಿಸಿಪ್ಲಿನನ್ನು ಅಳವಡಿಸ್ಕೊಂಡು ಟ್ರೇಡ್ ಮಾಡಿದರೆ, ಸಪೋರ್ಟು ರೆಸಿಸ್ಟೆನ್ಸನ್ನು ರೆಸ್ಪೆಕ್ಟ್ ಕೊಟ್ಬಿಟ್ಟು ಟ್ರೇಡ್ ಮಾಡಿದರೆ ಅಫ್ಕೋರ್ಸ್ ದುಡ್ಡು ಮಾಡಲಿಕ್ಕೆ ದಾರಿ ಸಿಗುತ್ತೆ ಹೇಳ್ಬೋದು. 51,446 ಅಲ್ಲಿ ಸಪೋರ್ಟ್ ತೊಗೊಂಡ್ಬಿಟ್ಟು ನೋಡಿ 51,400 ಹ್ಯೂಜ್ ಸಪೋರ್ಟ್ ಇದೆ, ಅಲ್ಲಿಂದ ಕಮ್ಬ್ಯಾಕ್ ಆಗಿದೆ. ಮತ್ತು 51,564ರಲ್ಲಿ ಕ್ಲೋಸ್ ಆಗಿದೆ. ಈ ಒಂದು ಪಾಸಿಟಿವ್ ಸೈನ್ ಅಂದರೆ 51,500 ಮೇಲ್ಗಡೆ ಕ್ಲೋಸ್ ಆಗಿದೆ, ರೌಂಡ್ ಫಿಗರ್. ದಿಸ್ ಈಸ್ ವೆಲ್ ಆ್ಯಂಡ್ ಗುಡ್. ನಿಫ್ಟಿ ಕೂಡ 25,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಇಲ್ಲಿ ಆಪ್ಷನ್ ಟ್ರೇಡರ್ಸ್ಗೆ ಒಂದು ಅವಕಾಶ ಏನಪ್ಪ ಅಂದರೆ, ನಿನ್ನೆ ಯಾರ್ಯಾರು ಪೊಸಿಷನ್ಸ್ ಕಾಲ್ ಬೈ ಮಾಡಿದ್ರು ಅವರು ಇವತ್ತು ಮಾರ್ಕೆಟ್ ಓಪನ್ ಆದಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ. ಅದರ್ವೈಸ್ ನೋಡಿ 51,900 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, 2-3 ಸಲ ಟಚ್ ಆಗಿ 2 ಕ್ಯಾಂಡಲ್ ಟಚ್ ಆಗಿ ಅಲ್ಲಿಂದ ರಿವರ್ಸ್ ಯಾವಾಗಾಯಿತು, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ನಾವು ಅವಾಗ ಒಂದು ಪುಟ್ ಬೈ ಮಾಡಬೇಕು.
ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು 52,000ದಲ್ಲಿ ಅಥವಾ 51,900ರಲ್ಲಿ ಸ್ಟಾಪ್ ಲಾಸ್ ಇಟ್ಟು ಪುಟ್ ಬೈ ಮಾಡಿದರೆ ಒಳ್ಳೆ ದುಡ್ಡು ಸಿಗೋದು ಸ್ನೇಹಿತರೆ. ಈ ಥರ ಪ್ಲೇ ಮಾಡಬೇಕಾಗುತ್ತೆ ಇಂಟ್ರಾಡೇದಲ್ಲಿ, ಸ್ಪೆಷಲಿ ಆಪ್ಷನ್ ಬಾಯಸ್ಸು. ಡೈಲಿ ಚಾರ್ಟ್ ಏನಿದೆ, ಡೈಲಿ ಓಕೆ, ನಾಳೆದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋಣ ಏನು ಹೇಳುತ್ತೆ. ಒಂದು ಇಂಟ್ರೆಸ್ಟಿಂಗ್ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಹೀಗೆ ಅಪ್ ಮೂವ್ ಆಗುತ್ತೆ, ಆಗಿಬಿಟ್ಟು ಈ ಥರ ರಿಜೆಕ್ಷನ್ ಆಗೋ ಚಾನ್ಸ್ ಇದೆ ಸ್ನೇಹಿತರೆ. ಎಲ್ಲಿವರೆಗೆ ಬರ್ಬೋದು? ಓಕೆ, 53,500 ದಾಟಬಹುದು ನೆಕ್ಸ್ಟ್ ವೀಕು. ನಂತರ ಕ್ರಮೇಣ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿಂದ ರಿಜೆಕ್ಷನ್ ಆಗ್ಬೋದು. ಅದಕ್ಕೆ ಒಂದು ಸಣ್ಣ ಪುಟ್ಟ ಕಾರಣ ಸಿಕ್ಕರೆ ಸಾಕು, ಫಾಲ್ ಆಗುತ್ತೆ ಮಾರ್ಕೆಟು. ಬಟ್ ಸದ್ಯಕ್ಕೆ ಯಾವುದೇ ನೆಗೆಟಿವಿಟಿ ಇಲ್ಲ ಮಾರ್ಕೆಟ್ನಲ್ಲಿ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ ನಾಳೆದು 51,200 51,200 ಸಾಕಷ್ಟು ದಿನಗಳಿಂದ ಒಂದು ಸಪೋರ್ಟ್ ಇದೆ, ಅದನ್ನೇ ಸಪೋರ್ಟ್ ಆಗಿ ತಗೊಳ್ಳೋಣ ನಾವು. ಸೇಫರ್ ಸೈಡ್ 51,200 ಮೇಜರ್ ಸಪೋರ್ಟ್ ಇದೆ, ಅದನ್ನು ಬಿಟ್ಟರೆ 51,000. ಓಕೆ, ನೆಕ್ಸ್ಟ್ ಅಪ್ಸೈಡ್ 51,900 ನ್ಯಾಚುರಲಿ ಅದನ್ನು ಕ್ರಾಸ್ ಆದರೆ ನಡೀತೆ. ಫಸ್ಟು ಮೇಜರ್ 51,800, ನಂತರ 52,000. ಓಕೆ, ಈ ಥರ ಒಂದು 52,000 ಕ್ರಾಸ್ ಆದರೆ ಮತ್ತೆ ನಮಗೆ ಪಾಸಿಟಿವ್ ಹೋಪ್ ಬರುತ್ತೆ. ಯಾಕಂದರೆ ಕ್ಲೋಸ್ ಆಗಿ ಅಲ್ಲೊಂದು ಕ್ಯಾಂಡಲ್ ಫಾರ್ಮ್ ಇವತ್ತು ನೋಡಿ 25,000 ದಾಟ್ಬಿಟ್ಟು ಮತ್ತೆ ಕೆಳಗಡೆ ಬಂದು ನಿಫ್ಟಿ ಮತ್ತೆ ಇವತ್ತು ಅಟ್ ದ ಎಂಡ್ ಆಫ್ ದ ಡೇ 25,000 ಮೇಲ್ಗಡೆ ಏನು ಕ್ಯಾಂಡಲ್ ಕ್ಲೋಸ್ ಆಗಿದೆಯಲ್ಲ, ಆ ಥರ ಬ್ಯಾಂಕ್ ನಿಫ್ಟಿ ಕೂಡ 52,000 ಮೇಲ್ಗಡೆ ಕ್ಲೋಸ್ ಆಗಬೇಕು. ಅವಾಗ ಒಂದು ಗ್ಯಾರಂಟಿ ಸಿಗುತ್ತೆ, ನಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಅಪ್ಸೈಡ್ ಮೂವ್ ಆಗುತ್ತೆ ಅಂತೇಳಿ. ಏನಕ್ಕೆ ಅಂದರೆ ಅವಾಗ ಏನಾಗುತ್ತೆ, ಸಪೋರ್ಟ್ 52,000 ಮೇಜರ್ ಸಪೋರ್ಟ್ ಆಗುತ್ತೆ ಅವಾಗ. ಸೊ ದಿಸ್ ಇಸ್ ದ ಸಿನಾರಿಯೋ ಫಾರ್ ಟುಮಾರೋ ಅಂತ ಹೇಳ್ಬೋದು. ನಾವು ವೀಕ್ಲಿ ತುಂಬ ಚೆನ್ನಾಗಿದೆ ಚಾರ್ಟು, ವೀಕ್ಲಿದು ಮಾತ್ರ ಯಾವುದೇ ನೆಗೆಟಿವಿಟಿ ಸದ್ಯಕ್ಕಂತೂ ಇಲ್ಲ. ಕೆಳಗಡೆ ಬಂದರೂ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಪುಷ್ ಆಗೋ ಚಾನ್ಸಸ್ ಎಲ್ಲ ಇದೆ. ವೀಕ್ಲಿ ಏನು ಹೇಳುತ್ತೆ ನೋಡಿ, ನಿನ್ನೆ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರ್ ಆಯಿತು, ಇವತ್ತು ವೀಕ್ಲಿ ಕ್ಯಾಂಡಲ್ ಹೊಸದು ಫಾರ್ಮ್ ಆಗಿದೆ, ಕಂಪ್ಲೀಟ್ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ, ಯಾವುದೇ ನಾನ್ ಡಿಸಿಸಿವ್ ಅಂತ ಹೇಳ್ಬೋದು. ಮೋಸ್ಟ್ ಇದು ನಾಳೆಗೆ ಅಪ್ಸೈಡ್ ಮೂವ್ ಆಗುತ್ತೆ, ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಇದು ಅದೇ ಸಿನಾರಿಯೋ ನೋಡಿ ಸ್ನೇಹಿತರೆ. ವೀಕ್ಲಿಯಲ್ಲಿ ಓಕೆ ಮೂವ್ ಆಯಿತು, ಇಷ್ಟು ದಿನ ಕೆಳಗಡೆ ಬಂತು, ಇಲ್ಲಿ ಸಪೋರ್ಟ್ ತಂತು, ಈಗ ಮತ್ತೆ ಮೂವ್ ಆಗುತ್ತೆ. ಮೂವ್ ಆಗಿಬಿಟ್ಟು ಹೀಗೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೆ ಇಲ್ಲಿ ಸಪೋರ್ಟ್ ತಗೋಬೋದು. ಎಲ್ಲಿವರೆಗೆ ಬರ್ಬೋದು ಮುಂದಿನ ಈ ತಿಂಗಳ ಎಂಡ್ನಲ್ಲಿ, ಬಟ್ ಈ ಮಂತ್ ಸೀರೀಸ್ನಲ್ಲಿ 53,500 54,000ವರೆಗೆ ಬಂದ್ಬಿಟ್ಟು ಅಲ್ಲಿಂದ ಮಾರ್ಕೆಟ್ ಒಂದು ಕರೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ನೋಡಿ 130 ಪಾಯಿಂಟ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸದ್ಯಕ್ಕೆ 130 ಪಾಯಿಂಟ್ಸ್ ಮೈನಸ್ನಲ್ಲಿದೆ. ತುಂಬ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. S&P 500 +16, ನಸ್ಡಾಕ್ +88 ಇದೆ. ಮೋಸ್ಟ್ ಪ್ರಾಬಬ್ಲಿ ನೋಡಬೇಕು, ಮಾರ್ಕೆಟ್ ಇವಾಗ ಓಪನ್ ಆಗಿದೆ, ಒಂದು ಹಾಫ್ ಆನ್ ಅವರ್ ಆಯಿತು. ಮಾರ್ಕೆಟು ಲೇಟ್ ನೈಟ್ ಏನಾದರೂ ರಿಕವರಿ ಆದರೆ ಚೆನ್ನಾಗಿರುತ್ತೆ. 41,000 ದಾಟಿದರೆ ಇಲ್ಲಿ ರಿಕವರಿ ಆಗ್ಬೋದು ಅನಿಸುತ್ತೆ. ವಿಕ್ಸು ಇವಾಗ ಮೈನಸ್ ಇದ್ದಿದ್ದು ವಿಕ್ಸು ನೋಡಿ ಜಸ್ಟ್ 0.24% ಇನ್ಕ್ರೀಸ್ ಆಗಿದೆ. ವಿಕ್ಸ್ ವೊಲಾಟಿಲಿಟಿ ಇದೆ ಅಮೆರಿಕಾದಲ್ಲಿ ಕೂಡ, ಬಟ್ ಮೋಸ್ಟ್ ಪ್ರಾಬಬ್ಲಿ ರಿಕವರಿ ಆಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ 40,500 ಸ್ಟ್ರಾಂಗ್ ಸಪೋರ್ಟ್ ಇದೆ ಅಲ್ಲಿ ಕೂಡ, ಅಲ್ಲಿಂದ ರಿಕವರಿ ಆಗ್ಬೋದು. ಮೈಲ್ಡ್ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. FIDI ಡೇಟಾದಲ್ಲಿ FIIs ನೋಡಿ ಲಾಸ್ಟ್ ಮಂತ್ ಜುಲೈದು ಮುಗೀತು, ಇನ್ನು ಆಗಸ್ಟ್ ಸಿರೀಸ್ ಪ್ರಾರಂಭವಾಗಿದೆ. ಆಗಸ್ಟ್ 1ನೇ ತಾರೀಕಿಗೆ ನೋಡಿ 2,069 ಕೋಟಿ 89 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ FIIs. ದಿಸ್ ಇಸ್ ವೆಲ್ ಆ್ಯಂಡ್ ಗುಡ್. ತಿಂಗಳ ಮೊದಲನೇ ದಿನನೇ ಬಾಯ್ ಮಾಡಿದ್ದಾರೆ FIIs. ಒಳ್ಳೆ ಒಂದು 2,000+ ಕ್ವಾಂಟಿಟಿ, ಇದು 2,000 ಕೋಟಿಯ ಒಂದು ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ. ಇದು ಸಪೋರ್ಟ್ ಮಾಡುತ್ತೆ ನಾಳೆಯ ಮಾರ್ಕೆಟ್ಗೆ. ಕೆಳಗಡೆ ಬಂದರೂ ಕೂಡ ಲಿಫ್ಟ್ ಮಾಡುತ್ತೆ. ಅಂದರೆ DIs ಒಂದು 300 ಕೋಟಿಯ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಪರವಾಗಿಲ್ಲ, ಕಡಿಮೆ ಕ್ವಾಂಟಿಟಿ DIs ಸೆಲ್ ಮಾಡಿದ್ದಾರೆ. ಹೀಗಾಗಿ FIIs
2,000ಕ್ಕೂ ಹೆಚ್ಚಿನ ಒಂದು ಕೋಟಿ ರೂಪಾಯಿಯ ಒಂದು ಬಾಯ್ ಮಾಡಿರೋದ್ರಿಂದ ಕೆಳಗಡೆ ಬಂದರೂ ಕೂಡ ಮೇಲ್ಗಡೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ -45 ಪಾಯಿಂಟ್ ಮೈನಸ್ನಲ್ಲಿದೆ. ಯಾಕಂದರೆ ಡೌ ಜೋನ್ಸು ಫಾಲೋ ಆಗ್ತಾ ಇದೆ, ಆಮೇಲೆ ಅದನ್ನು ಫಾಲೋ ಮಾಡ್ತಾ ಇದೆ ಇದು. ಹಾಗೆ ಒಂದು ಗ್ಲೋಬಲ್ ಟೆನ್ಷನ್, ಏನಪ್ಪ ವಾರ್ ಏನಾದರೂ ಆಗ್ಬೋದಾ ಇರಾನು ಇಸ್ರೇಲ್ ಮಧ್ಯೆ ಅಂತ ಒಂದು ಟೆನ್ಷನ್ ಕೂಡ ಇದೆ, ಗ್ಲೋಬಲ್ ವಾರ್ ಆಗೋ ಆ ಥರ ಎಲ್ಲ. ಹೀಗಾಗಿ ಅವೆಲ್ಲ ಸಿನಾರಿಯೋನು ಇಂಪ್ಯಾಕ್ಟ್ ಮಾಡ್ತಾ ಇರ್ತವೆ, ಗೊತ್ತಾಗಲ್ಲ. ಅಲ್ಲಿ ಏನಾದರೂ ವಾರ್ ಆದರೆ ಅದು ಕೂಡ ಮಾರ್ಕೆಟ್ ಫಾಲ್ ಆಗಲಿಕ್ಕೆ ಮೇಜರ್ ರೀಸನ್ ಕೂಡ ಆಗುತ್ತೆ. ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಇಂಟ್ರಾಡೇ ಟ್ರೇಡರ್ಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಯಾವುದು ನೋಡೋ ಅವಶ್ಯಕತೆ ಇರಲ್ಲ. ಬಟ್ ಚೆನ್ನಾಗಿರೋ ಸ್ಟಾಕ್ಗಳನ್ನು ಪಿಕ್ ಮಾಡಬೇಕು, ಫಂಡಮೆಂಟಲ್ಸ್ ಚೆನ್ನಾಗಿರಬೇಕು. ಬಟ್ ಎಂಟ್ರಿ ಪಾಯಿಂಟು ಬಾಟಮ್ ಫಿಶಿಂಗ್ ಇರಬೇಕು. ಸಪೋಸ್ ಈಗ ನೋಡಿ RVNL, BEL, HAL, ಮಸ್ಗಾಂವ್ ಡಾಕ್ ಇವೆಲ್ಲ ಒಂದು ಟಾಪ್ನಲ್ಲಿ ಫಾರ್ಮ್ ಆಗಿದೆ. ಯಾವಾಗ? ಬಿಫೋರ್ ಬಜೆಟ್, ಹೌದಾ? ಬಿಫೋರ್ ಬಜೆಟ್ನಲ್ಲಿ ಸಿಕ್ಕಾಪಟ್ಟೆ 20%, 30%, 40%, 50%, 100% ರ್ಯಾಲಿ ಕೊಟ್ಟು ಬಜೆಟ್ ಬಂದ ನಂತರ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಇನ್ನೂ ರಿಕವರಿ ಆಗಿಲ್ಲ ಅವು. ಸಪೋಸ್ ಯಾರಾದರೂ ಬಜೆಟ್ ದಿನ ಅಥವಾ ಅದರ ಹಿಂದಿನ ದಿನ ಒಂದು 2-3 ದಿನ ಕೆಳಗಡೆ ಅದರಲ್ಲಿ ಯಾರಾದರೂ ಬಾಯ್ ಮಾಡಿದರೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅವರು. ಹೀಗಾಗಿ ಎಂಟ್ರಿ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಪೋರ್ಟ್ ಲೈನ್ನಲ್ಲಿ ಸಪೋರ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಎಂಟ್ರಿ ತೊಗೊಂಡ್ರೆ ನಮಗೆ ಒಳ್ಳೆ ಗುಡ್ ಪ್ರಾಫಿಟ್ ಸಿಗುತ್ತೆ, ಐದರ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಸೊ ನಾಳೆದು ಮೋಸ್ಟ್ ಪ್ರಾಬಬ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಸಿಗ್ಬೋದು, ನಂತರ ರಿಕವರಿ ಆಗೋ ಚಾನ್ಸಸ್ ಇದೆ. ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಇಂಡೆಕ್ಸ್ ಬಗ್ಗೆ ಆಗಿರ್ಬೋದು, ಸ್ಟಾಕ್ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರೋದು. ನಾನು ಯಾರಿಗೂ ಕೂಡ ಬಾಯ್ ಮಾಡಿ, ಸೆಲ್ ಮಾಡಿ ಅಥವಾ ಇಂಟ್ರಾಡೇ ಟ್ರೇಡ್ ಮಾಡಿ, ಆಪ್ಷನ್ ಬಾಯ್ ಮಾಡಿ, F&O ಟ್ರೇಡ್ ಮಾಡಿ ಅಂತ ಯಾರಿಗೂ ರಿಕಮೆಂಡ್ ಮಾಡಲ್ಲ, ಮಾಡಲಿಕ್ಕೆ ಇಷ್ಟ ಕೂಡ ಪಡಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಇನ್ಫಾರ್ಮೇಷನ್ ನೀಡುವುದಷ್ಟೇ, ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ ಸ್ನೇಹಿತರೆ. ನೀವು ಕೂಡ ಇದನ್ನು ಎಜುಕೇಷನಲ್ ಪರ್ಪೋಸ್ ಅಂತ ಕನ್ಸಿಡರ್ ಮಾಡಿ, ಆ ಥರ ಕನ್ಸಿಡರ್ ಮಾಡಿ. ಅದನ್ನು ಬಿಟ್ಟು ಸೀರಿಯಸ್ ಆಗಿ ಇದನ್ನೇ ಕನ್ಸಿಡರ್ ಮಾಡಿಬಿಟ್ಟು ಇದ್ರ ಪ್ರಕಾರನೇ ನೀವು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ನೀವು ಸ್ಟಡಿ ಮಾಡಿ ಹಾಗೂ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೋದು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂದಾಗ ರಿಸ್ಕ್ ಕೂಡ ಸಾಕಷ್ಟು ಇರುತ್ತೆ, ಇದನ್ನ ಗಮನದಲ್ಲಿಡಿ. ಫಸ್ಟು ನಾಳೆ ಕನ್ಸಿಡರ್ ಮಾಡ್ತಕ್ಕಂಥದ್ದು HDFC ಬ್ಯಾಂಕ್. ಹೌದು, ನಾನು 2 ದಿನಗಳ ಕೆಳಗಡೆ ಹೇಳಿದ್ದೆ 1,600 ಮೇಜರ್ ಸಪೋರ್ಟ್ ಇದೆ HDFC ಬ್ಯಾಂಕ್ನಲ್ಲಿ ಅಂತ. ಹೀಗಾಗಿ ನೋಡಿ 1,790 ಫಾರ್ಮ್ ಆದಾಗೂ ಹೇಳಿದ್ದೆ ಫಾಲ್ ಆಗುತ್ತಂತ, ಅಲ್ಲಿಂದ ಫಾಲ್ ಆಯಿತು. ಈಗ 1,600ರಲ್ಲಿ ಎಲ್ಲ ಅಲ್ಲಿಂದ ಬಾಯರ್ಸ್ ಎಂಟ್ರಿ ಆಗಿದ್ದಾರೆ. ಸಿಕ್ಕಾಪಟ್ಟೆ ಹ್ಯೂಜ್ ಯಾರು FIIs ಮತ್ತೆ ಇನ್ವಾಲ್ವ್ ಆಗ್ತಾ ಇದ್ದಾರೆ HDFC ಬ್ಯಾಂಕ್ನಲ್ಲಿ, ಗಮನದಲ್ಲಿಡಿ. ಹೀಗಾಗಿ HDFC ಬ್ಯಾಂಕನ್ನು ಶಾರ್ಟ್ ಟರ್ಮ್ ಯಾರಾದರೂ ಪ್ಲೇ ಮಾಡೋರಿದ್ರೆ ಅಫ್ಕೋರ್ಸ್ ವಿಚಾರ ಮಾಡ್ಬೋದು. ಇಟ್ ಮೇ ಅಗೇನ್ ಮೂವ್ ಟುವರ್ಡ್ಸ್ 17,050, 1,750ವರೆಗೆ ಹೋಗ್ಬೋದು. ಮತ್ತು ಅಲ್ಲಿಂದ 1,800 ಅಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಗಮನದಲ್ಲಿಡಿ. ಹಾಗೆ ಬಿಡಬಾರ್ದು. ಯಾರಾದರೂ ಒಂದು 100-150 ಪಾಯಿಂಟು ಒಂದು ಥಾಟ್ ಇದ್ದರೆ ಶಾರ್ಟ್ ಟರ್ಮ್ನಲ್ಲಿ 1 ತಿಂಗಳೊಳಗಡೆ ಇದನ್ನು ಇಟ್ಕೋಬೋದು ಪೋರ್ಟ್ಫೋಲಿಯೋದಲ್ಲಿ. ನಂತರ ಒಂದು ರೆಸಿಸ್ಟೆನ್ಸ್ ಬರುತ್ತೆ, ಎಷ್ಟು? 1,750, 1,780, 1,800 ಈ ಥರ ರೆಸಿಸ್ಟೆನ್ಸ್ ಬರುತ್ತೆ. ಆ ಟೈಮ್ನಲ್ಲಿ ಮತ್ತೆ ತಿರ್ಗಾ ಸೆಲ್ ಮಾಡೋ ಒಂದು ಸಿನಾರಿಯೋ ಥಾಟ್ ಆ ಥರ ಎಲ್ಲ ಇಟ್ಕೊಂಡ್ರೆ ಓಕೆ, ಪರವಾಗಿಲ್ಲ ಅನ್ಬೋದು. ಇನ್ನು ನಾಳೆದು ಪಾಸ್ಪೆಕ್ಟಿವ್ ನೋಡೋದಾದರೆ ಪ್ಯೂರ್ಲಿ ನಾಳೆಗೆ HDFC ಬ್ಯಾಂಕ್ 1,638ರಲ್ಲಿದೆ. ಅಫ್ಕೋರ್ಸ್ ಫ್ಲಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ 1,650 ಈಸಿಲಿ ದಾಟೋ ಚಾನ್ಸಸ್ ಇದೆ. ಮತ್ತು 1,650 ದಾಟಿತು ಅಂದರೆ ನೆಕ್ಸ್ಟ್ ಇದ್ರದ್ದು ಟಾರ್ಗೆಟು 1,700 ಬರುತ್ತೆ ವಿದಿನ್ ಎ ಶಾರ್ಟ್ ಡೇಸ್. ಟಾಟಾ ಪವರ್, ಹೌದು, ಟಾಟಾ ಪವರ್ 464ರಲ್ಲಿದೆ. 450ರಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು, ಅಲ್ಲಿಂದ ಅಪ್ಸೈಡ್ ಮೂವ್ ಆಗ್ತಾನೆ ಬಂದಿದೆ. ಸುಮಾರು ದಿನಗಳಿಂದ ಇದನ್ನ ವಾಚ್ ಮಾಡ್ತಾ ಇದ್ದೀನಿ. ಹೀಗಾಗಿ ನಾಳೆಗೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಹಾಗೆ ಶಾರ್ಟ್ ಟರ್ಮ್ ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ಇಟ್ ಮೇ ಮೂವ್ ಟುವರ್ಡ್ಸ್ 500 ಅಂತ ಹೇಳ್ಬೋದು. 500ವರೆಗೆ ಒಂದು ಪಯಣ ಸಾಗ್ತಾ ಇದೆ ಇದರದ್ದು. ಹೀಗಾಗಿ 464, 460ರ ಮೇಲ್ಗಡೆ ಫ್ಲಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡ್ಬೋದು. ನಾಳೆಗೆ 475 ಅನ್ನ ಟಾರ್ಗೆಟ್ ಇಟ್ಕೋಬಹುದು. NTPC, ಹೌದು, 423ರಲ್ಲಿದೆ. 450 ಒಂದು ಶಾರ್ಟ್ ಟರ್ಮು. ನಂತರ ನಾಳೆಗೆ
430ರವರೆಗೆ ಮೂವ್ ಆಗ್ಬೋದು. 420 ಮೇಲ್ಗಡೆ ಓಪನ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ, ಇಲ್ಲಾಂದರೆ ಅವಾಯ್ಡ್ ಮಾಡಿ. ಆಟೋ ಸೆಕ್ಟರ್ನಲ್ಲಿಯೇ ಸ್ಟ್ರಾಂಗ್ ರಿಸಲ್ಟ್ ಕೊಟ್ಟಂಥ ಸ್ಟಾಕ್ ಯಾವುದಂದರೆ ಮಾರುತಿ ಸುಜುಕಿ ಇಂಡಿಯಾ ಸ್ನೇಹಿತರೆ. ಒಂದು ಸ್ಟ್ರಾಂಗ್ ರಿಸಲ್ಟ್, ಕ್ವಾರ್ಟರ್ ರಿಸಲ್ಟ್ ಪರಿಣಾಮ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಮೂವ್ ಆಗ್ತಾ ಇದೆ 2 ದಿನದಿಂದ. 13,359ರಲ್ಲಿದೆ. ಇನ್ಫ್ಯಾಕ್ಟ್ 13,500 ಕೂಡ ದಾಟಿತ್ತು ಇಂಟ್ರಾಡೇದಲ್ಲಿ. ಇದನ್ನು ನಾಳೆಗೂ ಕನ್ಸಿಡರ್ ಮಾಡ್ಬೋದು. ಕಂಟಿನ್ಯೂ 2 ದಿನದ ನಾನು ಚಾರ್ಟ್ ನೋಡಿದೆ, ಚಾರ್ಟ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಇದರದ್ದು. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು ನಾಳೆಗೆ ಕೂಡ. ಆಮೇಲೆ ಶಾರ್ಟ್ ಟರ್ಮ್ ನಾಳೆಗೆ 13,600ವರೆಗೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ, ಕನ್ಸಿಡರ್ ಮಾಡ್ಬೋದು. ಮತ್ತೆ ನಿಮಗೆ SGX ನಿಫ್ಟಿ ಇನ್ನೊಮ್ಮೆ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಗಿಫ್ಟ್ ನಿಫ್ಟಿ ಅಷ್ಟೇ ಇದೆ, 49 ಪಾಯಿಂಟ್ಸು ಮೈನಸ್ನಲ್ಲಿದೆ. ಓಕೆ, ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.